ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋ ಟೈಟಲ್ ಅಲ್ಲೂ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೆ ಅನ್ವಯಿಸೋದಿಲ್ಲ ಅವ್ರು ಬಿಟ್ಬಿಡಿ. ಓಕೆನಾ? ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೋಡಿ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವ್ರನ್ನ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನು. ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್. ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತಂದ್ರೆ, ಒಂದು ಸಡನ್ ಆಗಿ ಅವ್ರಿಗೆ ಗೊತ್ತಿಲ್ಲ, ಒಂದು ನೋ ಐಡಿಯಾ, ಸಡನ್ ಆಗಿ ಏನೋ ಒಂದು ಸಿಚುವೇಶನ್ ಆಗಿದೆ. ಅಂಡ್ ಟೂ ಸಿಚುವೇಶನ್ಸ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಜಗ್ಲಿಂಗ್ ಇದೆ, ಕನ್ಫ್ಯೂಷನ್ಸ್ ಇದೆ, ಅಂಡ್ ಪ್ರೀತಿ ವಿಚಾರದಲ್ಲಿ ಅವರಿಗೆ ಐಡಿಯಾನೇ ಇಲ್ಲ ಹೇಗ್ ಮಾಡ್ಬೇಕು ಏನು ಅಂತ. ಏನೋ ವಿಚಾರವಾಗಿ ತುಂಬಾ ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್. ಕೆಲವರಿಗೆ ಇಲ್ಲಿ 3 months ಇಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ನಿಮ್ ಪರ್ಸನ್ ಬಿಟ್ಟೋಗಿರ್ಬೋದು, ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಇಟ್ಟಿರ್ಬೋದು. ಎಲ್ಲೋ ಒಂದ್ ಕಡೆ ಗೈಡೆನ್ಸ್ ತಗೊಳ್ತಿದ್ದಾರೆ ನಿಮ್ ಪರ್ಸನ್. ಈಗ ಅವರು ಥರ್ಡ್ ಪಾರ್ಟಿ ಜೊತೆಲಿ ಹೋದ್ರು ಅಥವಾ ನಿಮ್ ಮೇಲೆ ಡಾಮಿನೇಟಿಂಗ್ ತೋರಿಸಿ ಹೋದ್ರು, ಬಟ್ ಈಗ ಆ ಪರ್ಸನ್ ಅಲ್ಲಿ ಗೈಡೆನ್ಸ್ ತಗೊಳ್ತಿದ್ರೆ. ಮೇ ಬಿ ಯಾರನ್ನಾದ್ರೂ ಟ್ಯಾರೋ ಕಾರ್ಡರ್ ನ ಕಾಂಟ್ಯಾಕ್ಟ್ ಮಾಡಿರ್ಬೋದು, ರೀಡಿಂಗ್ಸ್ ನ ತಗೊಳ್ತಿರ್ಬೋದು, ಅಸ್ಟ್ರಾಲಜಿ ಕೇಳ್ಸಿರ್ಬೋದು. ಬಿಕಾಸ್ ಆ ಪರ್ಸನ್ ಈಗ ನೆಮ್ಮದಿ ಇಲ್ಲ ಇಲ್ಲಿ. ಅವ್ರ ಲೈಫಲ್ಲಿ ಯಾರೋ ವಾಕ್ ಅವೇ ಮಾಡಿದ್ದಾರೆ, ಅವರು ನಿಮ್ ಲೈಫಲ್ಲಿ ಹೇಗ್ ಮಾಡಿದಾರೋ ಅವ್ರಿಗೂ ಅದೇ ರೀತಿ ಸಿಚುವೇಶನ್ಸ್ ನ ಕ್ರಿಯೇಟ್ ಆಗಿದೆ ಈಗ. ಅಂಡ್ ನಿಮ್ ಲೈಫಲ್ಲಿ ಅವ್ರು ನಿಮ್ ಜೊತೆಲಿ ಇದ್ದಾಗ ಯಾರೋ ಒಂದು ಥರ್ಡ್ ಪಾರ್ಟಿ ಎಂಟರ್ ಕೊಡ್ತಾರೆ, ಇವ್ರು ಅವ್ರನ್ನ ನಂಬ್ಕೊಂಡು ಹೋಗ್ತಾರೆ ನಿಮ್ಮನ್ನ ಬಿಟ್ಟು. ಬಟ್ ಈಗ ಅವ್ರ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಟೂ ಸಿಚುವೇಶನ್, ಕನ್ಫ್ಯೂಷನ್ಸ್, ಐಡಿಯಾ ಇಲ್ಲ, ಅಂಡ್ ಜಗ್ಲಿಂಗ್, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಈಗ ಅವ್ರು ನಿಮಗೆ ಏನ್ ಮಾಡ್ಬಿಟ್ಟು ಹೋದ್ರು, ಈಗ ಅವ್ರು ಅದನ್ನ ಅನುಭವಿಸ್ತಿದ್ದಾರೆ. ಅಂಡ್ ಮೋಸ, ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಮೋಸ ಆಗಿದೆ. ಮೇ ಬಿ ಥರ್ಡ್ ಪಾರ್ಟಿ ಈಗ ಬಿಟ್ಟೋಗಿರ್ಬೋದು ಅವ್ರ ಲೈಫಲ್ಲಿ. ಓಕೆನಾ? ಥರ್ಡ್ ಪಾರ್ಟಿ ಈಗ ವಾಕ್ ಅವೇ ಮಾಡಿರ್ಬೋದು ಅವ್ರ ಲೈಫಲ್ಲಿ. ಅಂಡ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಏನೂ ಕೈಗೂಡ್ತಿಲ್ಲ ಅವರಿಗೆ. ವೇಟಿಂಗ್ ಎನರ್ಜಿ. ಅಂಡ್ ಇದು ಒಂದು ಸಡನ್ ಸಿಚುವೇಶನ್ ಇವ್ರ ಲೈಫಲ್ಲಿ ಕ್ರಿಯೇಟ್ ಆಗಿರೋದು. ಈ ಟೂ ಸಿಚುವೇಶನ್ಸ್ ಅನ್ನೋದು, ಈ ಟೂ ಕನ್ಫ್ಯೂಷನ್ಸ್, ಈ ಜಗ್ಲಿಂಗ್ ಅನ್ನೋದು ಸಡನ್ ಆಗಿ ಕ್ರಿಯೇಟ್ ಆಗಿರೋದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಈಗ ಅವರಿಗೆ ಏನನ್ಸಿದೆ ಅಂತಂದ್ರೆ, ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಬಿಟ್ಟೋಗಿದ್ದಾರೆ. ಅವ್ರಿಗೆ ಮೋಸ ಮಾಡಿ ಬಿಟ್ಟೋಗಿರೋದ್ರಿಂದ ನಿಮ್ ಕಡೆ ಬರ್ಬೇಕಾ ಬೇಡ್ವಾ ಅನ್ನೋ ರೀತಿಲಿ ಒಂದು ಕನ್ಫ್ಯೂಷನ್ಸ್ ಇದೆ. ಬಂದ್ರೆ ನೀವ್ ಹೆಂಗೆ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಓನ್ಲಿ ಆ ಪರ್ಸನ್ ಗೈಡೆನ್ಸ್ ತಗೊಳ್ತಿರೋದು ನಿಮ್ ಕಡೆ. ಈಗ ನಿಮ್ ಕಡೆ ಬರ್ಬೇಕು,
ಏನೇ ಆದ್ರೂ ಬರ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ನೀವೆಲ್ಲಿ ಈಗೋ ತೋರಿಸ್ತೀರಾ, ಕ್ವಶನ್ಸ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ. ಈ ರೀತಿ ಆಗ್ಬಾರ್ದಿತ್ತು ಅನ್ನೋದಿದೆ. ಅಂಡ್ ಈಗ ಅವ್ರ ಕರ್ಮನವ್ರು ಅನುಭವಿಸ್ತಿದ್ದಾರೆ. ನೀವು ಬಿಗಿನಿಂಗ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಬಟ್ ವೇಟ್ ಮಾಡ್ತಿದ್ದಾರೆ ಅವರು ಅದಕ್ಕೂ. ಓಕೆ, ಅವ್ರು ನಿಮ್ ಜೊತೆಲಿ ಇದ್ದಾಗ ಅವ್ರಿಗೆಲ್ಲ ಚೆನ್ನಾಗಿತ್ತು, ಬಟ್ ಅವ್ರು ಬಿಟ್ಟೋದ್ಮೇಲೆ ಈಗ ಅವರೇ ಅಲ್ವಾ ನಿಮ್ ಲೈಫ್ ಇಂದ ಬಿಟ್ಟೋಗಿದ್ದು. ಈಗ ಥರ್ಡ್ ಪಾರ್ಟಿನೂ ಅದೇ ರೀತಿ ಮಾಡಿದ್ರು, ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಈಗ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ. ಅಂಡ್ ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ರಿಯಲೈಸೇಷನ್ ಬಂದಿದೆ. ಆರ್ ಎಲ್ಸ್ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಯಾಕೆ ನೀನ್ ಈ ರೀತಿ ಮಾಡ್ದೆ ಅಂತ ಪರ್ಸನ್ ನ ನೀನ್ ಯಾಕೆ ಕಳ್ಕೊಂಡೆ. ಆರ್ ಎಲ್ಸ್ ಮ್ಯೂಚುವಲ್ ಯಾರಾದ್ರೂ ಇರ್ಬೋದು ನಿಮ್ಮಿಬ್ರಿಗೂನು. ನಿಮ್ ವಿಚಾರನ ಅವ್ರಿಗೆ ಹೇಳಿರ್ಬೋದು. ಆ ಪರ್ಸನ್ ಸಹ ಅವರಿಗೆ ಕ್ವಶನ್ ಮಾಡಿರ್ಬೋದು, ನೀನ್ ಯಾಕೆ ಈ ರೀತಿ ಮೋಸ ಮಾಡಿ ಬಿಟ್ಟೋದೆ ಅಂತ. ಓಕೆನಾ? ಇಲ್ಲಿ ನೀವು ವೇಟ್ ಮಾಡ್ತಿದ್ದೀರಾ, ನಿಮ್ ಪರ್ಸನ್ ಯಾರು ನಿಮ್ಮನ್ನ ಬಿಟ್ಟೋಗಿದಾರಲ್ಲ, ವೇಟ್ ಮಾಡ್ತಿದ್ದೀರಾ ಅವ್ರು ಯಾವಾಗ ಬರ್ತಾರೆ, ಯಾವಾಗ ಸಕ್ಸಸ್ ಮಾಡ್ತಾರೆ ಅಂತ. ಒನ್ ಟೈಮ್ ನಿಮ್ಗೆ ಹಂಗ ಅನ್ಸುತ್ತೆ, ಇನ್ನೊಂದ್ ಟೈಮ್ ನಿಮ್ಗೆನೆ ಈಗೋ ಅನ್ನೋದು ಬರ್ತಿದೆ. ಇಲ್ಲಿ ಬಂದ್ರು ನಾನು ಒಪ್ಕೊಂಬಾರ್ದು, ನಾನ್ ಯಾಕೆ ಒಪ್ಕೋಬೇಕು, ನನಗೆ ಇಷ್ಟು ಹರ್ಟ್ ಮಾಡಿ ಹೋಗಿದ್ದಾಗ ನಾನ್ ಯಾಕೆ ಒಪ್ಕೋಬೇಕು ಅಂತ ಸಹ ನಿಮ್ಗೆ ಅನ್ಸ್ತಿದೆ. ಅಂಡ್ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಈಗ ಏನ್ ರಿಯಲೈಸ್ ಆಗಿದೆ ನನ್ ವ್ಯೂವರ್ಸ್ಗೆ ಅಂತಂದ್ರೆ, ಇನ್ ಏನೇ ಆದ್ರೂ ನಾನ್ ತಿಳ್ಕೋಬೇಕು ಫಸ್ಟ್. ಆ ಪರ್ಸನ್ ಬಂದ್ರು ಕ್ಲಾರಿಟಿ ಕೊಟ್ಟು ಬರ್ಲಿ, ಇಲ್ಲ ಅಂತಂದ್ರೆ ಬೇಡ ಅನ್ನೋ ತರ ಇದೀರಾ. ನೀವು ವೇಟ್ ಮಾಡ್ತಿದ್ದೀರಾ ಪರ್ಸನ್ಗೋಸ್ಕರ, ಬಟ್ ಅವ್ರು ಬಂದ್ರು ಕರೆಕ್ಟ್ ಆಗಿ ಬರ್ಲಿ, ಯಾವ್ದು ಕನ್ಫ್ಯೂಷನ್ಸ್ ಇಲ್ದಿರಾ ಒಂದು ಕ್ಲಾರಿಟಿ ಕೊಟ್ಟು ನನ್ ಜೊತೆಲೇ ಇರೋ ರೀತಿ ಬರ್ಲಿ ಅಂತ ನಿಮ್ಗೆ ಒಂದು ಥಾಟ್ ಇದೆ. ಅಂಡ್ ನಿಮ್ಗೆ ಏನ್ ಅನ್ಸಿತ್ತು ಅಂತಂದ್ರೆ, ಈ ರೀತಿ ಎಲ್ಲ ಆಗ್ಬಾರ್ದಿತ್ತು, ಯಾಕೆ ಈ ರೀತಿ ಎಲ್ಲ ಆಯ್ತು. ಪ್ರೀತಿ ವಿಚಾರದಲ್ಲಿ ನೀವು ತುಂಬಾ ಜೆನ್ಯೂನ್ ಆಗಿದ್ರಿ. ಅಂಡ್ ಇಟ್ ಸಮಥಿಂಗ್ ಕರ್ಮ ಅನ್ನೋದು ನಿಮ್ಗೆ ಎಂಡ್ ಆಗ್ತಿದೆ. ಕರ್ಮ ಅನ್ನೋದು ಎಂಡ್ ಆಗ್ತಿದೆ ಅಂಡ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ನಿಮ್ಗೆ. ಅಂಡ್ ಜೆನ್ಯೂನ್ ಪರ್ಸನ್ ಕೆಲವರಿಗೆ ಯಾರಿಲ್ಲಿ ಬಿಟ್ಟು ಮೂವ್ ಆನ್ ಆಗ್ಬೇಕು ಅಂತಿದ್ದೀರಾ, ಖಂಡಿತ ನೀವು ಮೂವ್ ಆನ್ ಸಹ ಆಗ್ಬೋದು. ಅದು ನಿಮಗ್ ಬಿಟ್ಟಿದ್ದು. ನಿಮ್ಗೆ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಿಮ್ ವ್ಯಕ್ತಿ ಯಾರು ನಿಮ್ಮನ್ನ ಬಿಟ್ಟೋಗಿದಾರಲ್ಲ ಆಲ್ರೆಡಿ, ಅವ್ರ ವಿಚಾರವಾಗಿ ಬಂತು ಅಂತಂದ್ರೆ ಅವ್ರಿಗೆ ಹಾರ್ಟ್ ಬ್ರೇಕ್ ಇದೆ, ಅವ್ರಿಗೆ ಜಡ್ಜ್ಮೆಂಟ್ಸ್ ಅನ್ನೋದಿದೆ. ಈವನ್ ಅವ್ರಿಗೆ ಅವ್ರ ಕ್ವಶನ್ಸ್ ಕೇಳ್ಕೊಳ್ತಿರ್ಬೋದು, ನಾನ್ ಯಾಕೆ ಆ ಟೈಮಲ್ಲಿ ಆ ರೀತಿ ಬಿಹೇವ್ ಮಾಡಿದೆ, ನಾನ್ ಯಾಕೆ ಆ ಪರ್ಸನ್ ನ ಬಿಟ್ಟು ಹೋದೆ ಅಂತ ಅವ್ರಿಗೆ ಅವ್ರು ಕ್ವಶನ್ಸ್ ಹಾಕೊಳ್ತಿರ್ಬೋದು. ಈವನ್ ಅವ್ರನ್ನವ್ರು ಸಹ ಬೈಕೊಳ್ತಿದ್ದಾರೆ, ನಾನು ಈ ರೀತಿ ಮಾಡ್ಬಾರ್ದಿತ್ತು ಅಂತ. ಅವ್ರಿಗೆ ಗೊತ್ತಿತ್ತು. ಈಗ ಥರ್ಡ್ ಪಾರ್ಟಿ ಬಂದ್ರುನು ಅವ್ರಿಗೆ ನೀವೇ ಕರೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಆ ಪರ್ಸನ್ ಬಿಟ್ಟು ಥರ್ಡ್ ಪಾರ್ಟಿ ಸೈಡ್ ಹೋದ್ರು. ಈಗ ಥರ್ಡ್ ಪಾರ್ಟಿನೂ ಇಲ್ಲ, ನೀವು ಇಲ್ಲ ಅವ್ರ ಲೈಫ್ ಅಲ್ಲಿ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಲ್ಲಿ ನೀವ್ ಏನ್ ಅನ್ಕೊಂಡಿದ್ರಿ ನನ್ ವ್ಯೂವರ್ಸ್ ಅಂತಂದ್ರೆ, ಆ ಪರ್ಸನ್ಗೆ ನೀವು ತುಂಬಾ ದಿನ ವೇಟ್ ಮಾಡಿದ್ರಿ, ರಿಯೂನಿಯನ್ ಆಗುತ್ತೆ ಆಗುತ್ತೆ ಅಂತ ನೀವು ತುಂಬಾ ವೇಟ್ ಮಾಡಿದ್ರಿ. ವೇಟ್ ಮಾಡಿದ್ಮೇಲೆ ನಿಮ್ಗೆ ಏನಿಸ್ತು ಅಂತಂದ್ರೆ, ಥರ್ಡ್ ಪಾರ್ಟಿ ಕಡೆ ಇವರು ಸಕ್ಸಸ್ ಆಗಿದ್ದಾರೆ, ನಿಮಗ್ ಕಾಣಿಸಿರೋದು ಆ ರೀತಿ. ಬಟ್ ಅಲ್ಲಿ ಸಕ್ಸಸ್ ಇಲ್ಲ, ಬ್ರೇಕಪ್ ಆಗಿದೆ ಅವ್ರಿಬ್ರಿಗೂನು. ಆ ಪರ್ಸನ್ ಬಿಟ್ಟೋಗಿದ್ದಾರೆ ಥರ್ಡ್ ಪಾರ್ಟಿ. ನೀವು ಆಗಿಂದ ನೀವು ಬೌಂಡ್ರೀಸ್ ಇಟ್ಕೊಂಡಿದ್ದೀರಾ ನಿಮ್ ಲೈಫ್ಗೆ, ನಿಮ್ ಇದಕ್ಕೆ. ಯಾರು ಬಂದ್ರು ನೀವು ಅಷ್ಟೊಂದು ರೆಸ್ಪಾನ್ಸ್ ಮಾಡೋದಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಕಡೆ ನೀವು ಕಾನ್ಸಂಟ್ರೇಷನ್, ನಿಮ್ ಲೈಫ್ ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವು ಹೋಗ್ತಿದ್ದೀರಾ. ಅಂಡ್ ಅವ್ರಿಗೆ ಅನ್ಸಿದೆ, ನನ್ ಥರ್ಡ್ ಪಾರ್ಟಿ ಕಡೆ ಹೋಗ್ಬಾರ್ದಿತ್ತು ಅಂಡ್ ಅವ್ರ ಮಾತು ಸಹ ನಾನ್ ಕೇಳ್ಬಾರ್ದಿತ್ತು ಅಂತ ಸಹ ಅನ್ಸಿದೆ. ಇಲ್ಲಿ ಕೆಲವರಿಗೆ ಅವ್ರ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಯಾವ ರೀತಿ ಅಂತಂದ್ರೆ, ಮುಂಚೆನೆ ಪರಿಚಯ ಇದ್ರು ಅನ್ಸುತ್ತೆ, ಅಥವಾ ಒಂದು ಫ್ರೆಂಡ್ ಆಗಿರೋರು ಥರ್ಡ್ ಪಾರ್ಟಿ ಆಗಿ ಬಂದ್ರು ಅಂತ ಅನ್ಸ್ತಿದೆ. ಈಗ ನಿಮ್ ಜೊತೆಲಿ ಬರ್ಬೇಕು ಇರ್ಬೇಕು ಅಂತೆಲ್ಲ ಇವ್ರಿಗೆ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಬರಕ್ ಆಗ್ತಿಲ್ಲ. ಅವರಿಗೆ ಒಂದು ಭಯ ಇದೆ, ನೀವು ಕ್ವಶನ್ಸ್ ಮಾಡ್ತೀರಾ, ನಾನು ಆಗ ಏನ್ ಆನ್ಸರ್ ಮಾಡ್ಬೇಕು ಅನ್ನೋ ಒಂದು ಭಯ ಇದೆ ಅವರಿಗೆ.
ಜಸ್ಟಿಸ್ ಸಿಗುತ್ತಾ ಇಲ್ವಾ ಅಂತ ಸಹ ವೇಟ್ ಮಾಡ್ತಿದ್ದಾರೆ ಆ ಪರ್ಸನ್. ಬಟ್ ನೀವು ನೋಡಿದ್ರೆ ಇಲ್ಲಿ ನಿಮ್ಗಂತ ನೀವು ಒಂದ್ ಸ್ವಲ್ಪ ಬೌಂಡ್ರೀಸ್ ಇಟ್ಕೊಂಡಿದೀರಾ, ಆ ಬೌಂಡ್ರೀಸ್ ಬಿಟ್ಟು ನೀವು ಹೋಗ್ತಿಲ್ಲ ನೀವು. ಅಂಡ್ ರಿಯೂನಿಯನ್ ನ ನೀವು ಕೋರ್ಕೊಳ್ತಿದ್ದೀರಾ, ಆ ಪರ್ಸನ್ ಬರ್ಬೇಕು ನನ್ನ ಹತ್ರ ಮಾತಾಡ್ಬೇಕು ಅಂತೆಲ್ಲ. ಬಟ್ ನೀವಾಗ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಕೆಲವರು ರಿಜೆಕ್ಟ್ ಮಾಡಿ ನಿಮ್ ಲೈಫ್ ಕಡೆ ನನ್ ಲೈಫ್ ಇಷ್ಟು ಚೆನ್ನಾಗಿದೆ ಈಗ ಅಂತ ತೋರ್ಸ್ಕೊಳ್ಳೋರು ಸಹ ತುಂಬಾ ಇದ್ದೀರಾ ಈಗ. ಆ ರೀತಿ ತೋರ್ಸ್ಕೋಬೇಕು ಅಂತ ಸಹ ವೇಟ್ ಮಾಡ್ತಿದ್ದೀರಾ. ಇನ್ ಕೆಲವ್ರು ಹೇಗೆ ಅಂತಂದ್ರೆ ಆ ಪರ್ಸನ್ ಬಂದಿದ ತಕ್ಷಣ ಒಪ್ಕೋಬೇಕು ಅಂತ ಇಲ್ಲ. ಯಾರು ಕೆಲವ್ರು ಇಲ್ಲಿ ಒಪ್ಕೋಬೇಕು ಅಂತ ಏನು ಡಿಸೈಡ್ ಮಾಡಿಲ್ಲ. ಬಟ್ ಆ ಪರ್ಸನ್ ಬರ್ಬೇಕು, ನನಗೆ ಎಷ್ಟು ಚೆನ್ನಾಗಿದ್ದೀನಿ ಅಂತ ಆ ಪರ್ಸನ್ ನೋಡ್ಬೇಕು, ನಾನು ಅವ್ರನ್ನ ರಿಜೆಕ್ಟ್ ಮಾಡಿದಾಗ ಅವ್ರಿಗೆ ಆ ಪೇನ್ ಗೊತ್ತಾಗ್ಬೇಕು ಅಂತ ಸಹ ತುಂಬಾ ಜನ ವೇಟ್ ಮಾಡ್ತಿದ್ದೀರಾ ಇಲ್ಲಿ. ಬಟ್ ನಿಮ್ ಪರ್ಸನ್ ಹೆಂಗೆ ಅಂತಂದ್ರೆ ಬಿಟ್ ಬರೋದ್ ಬಂದ್ಬಿಟ್ಟಿದ್ದಾರೆ. ಈಗ ನಿಮ್ ಕಡೆ ಬರಕ್ಕೂ ಧೈರ್ಯ ಸಾಕಾಗ್ತಿಲ್ಲ. ಅಂಡ್ ಥರ್ಡ್ ಪಾರ್ಟಿನೂ ಇಲ್ಲ. ಈಗ ನೀವು ಜಸ್ಟಿಸ್ ಮಾಡ್ತಿರೋ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೀಗ. ಏನ್ ಮಾಡ್ಬೇಕು ಅನ್ನೋದೊಂದು ಕ್ಲಾರಿಟಿ ಇಲ್ಲ, ಗೊತ್ತಾಗ್ತಾನೂ ಇಲ್ಲ ಆ ಪರ್ಸನ್ಗೆ. ಓಕೆನಾ? ಆ ರೀತಿ ಥಿಂಕ್ ಮಾಡ್ತಿದ್ದಾರೆ ನಿಮ್ ಪರ್ಸನ್. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ. ಇಲ್ಲಿ ಯಾರು ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡ್ಸ್ಕೊಂಡಿದಿರಲ್ಲ, ನಿಮಗೆ ಆ ಪರ್ಸನ್ ಬೇಕೇ ಬೇಕು ಅಂತಂದ್ರೆ ಅವ್ರು ಮಾಡಿರೋ ಪಾಸ್ಟ್ನೆಲ್ಲ ಕ್ಷಮಿಸಿ ಬಿಟ್ಬಿಡಿ. ಅಂಡ್ ಆ ಪರ್ಸನ್ ನ ನೀವು ಪಡ್ಕೊಳ್ಳಿ. ಓಕೆನಾ? ಬರೋ ಚಾನ್ಸಸ್ ತುಂಬಾ ಇದೆ. ಬಟ್ ಇನ್ ಕೆಲವ್ರು ಯಾರು ಇದ್ದೀರಲ್ಲ, ನಾನೀಗ ಹೇಗಿದ್ದೀನಿ ನಾನು ತೋರ್ಸ್ಕೋಬೇಕು, ಅವ್ರು ಬರ್ಬೇಕು, ನಾನು ರಿಜೆಕ್ಟ್ ಮಾಡ್ಬೇಕು ಅಂತಿರೋರು ಅದನ್ನ ತಲೆಯಿಂದ ತೆಗ್ದಾಕಿ. ನೀವು ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವು ಚೆನ್ನಾಗಿದ್ದಾಗ ಖಂಡಿತ ಆ ಪರ್ಸನ್ ಬರ್ತಾರೆ, ಆಗ ನೀವ್ ಅದನ್ನ ಮಾಡ್ಕೋಬಹುದು. ಬಟ್ ಈಗ ಇಲ್ಲಿ ಗೈಡೆನ್ಸ್ ಏನಿದೆ ಅಂತಂದ್ರೆ ಈ ಕನ್ಫ್ಯೂಷನ್ಸ್ ನೆಲ್ಲ ಬಿಟ್ಟು ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಆದಷ್ಟು ಈ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ಒಂದ್ ನ್ಯೂ ಬಿಗಿನಿಂಗ್ ಅನ್ನೋದಿದೆ, ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದಿದೆ. ನೀವೀಗ ಕೆಲವರು ಯಾವ ಪ್ರೀತಿನೂ ಒಪ್ಕೊಳ್ಳೋ ಇದ್ರಲ್ಲಿಲ್ಲ ನೀವು, ಬಿಕಾಸ್ ನಿಮ್ಗೆ ಇದ್ರಲ್ಲಿ ತುಂಬಾ ಹರ್ಟ್ ಆಗಿದೆ, ನೀವು ತುಂಬಾ ಪಾಠ ಕಲ್ತ್ಬಿಟ್ಟಿದ್ದೀರಾ. ಸೊ ಈ ಪ್ರೀತಿ ವಿಚಾರವಾಗಿ ನೀವು ಸಹ ತುಂಬಾ ದೂರ ಇದ್ದೀರಾ. ಈಗ ನಿಮ್ಗೂ ಪ್ರೀತಿಗೆ ಬರೋದಿಲ್ಲ ಅನ್ನೋ ರೀತಿ ನೀವು ಇದ್ದೀರಾ. ಅಂಡ್ ಸ್ಟಿಲ್ ನಿಮ್ ಲೈಫ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಹೊಸ ಪ್ರಪೋಸಲ್ ಬರ್ಬೋದು, ಅಥವಾ ನೀವೇನಾದ್ರೂ ಕೆರಿಯರ್ ಕಡೆ ತುಂಬಾ ಯೋಚನೆ ಮಾಡ್ತಿದ್ರೆ ಒಂದು ನ್ಯೂ ಇನ್ಕಮ್ ಸೋರ್ಸ್ ಆಗಿರ್ಬೋದು, ಅಥವಾ ಹೊಸ ಜಾಬ್ ಸಿಗೋದಾಗಿರ್ಬೋದು, ನೀವ್ ಅನ್ಕೊಂಡಿರೋ ರೀತಿ ಡ್ರೀಮ್ ಜಾಬ್ ಏನಾದ್ರೂ ಸಿಗೋ ರೀತಿ ಆಗಿರ್ಬೋದು. ಆ ರೀತಿ ಸಿಗೋ ಚಾನ್ಸಸ್ ತುಂಬಾ ಇದೆ. ನಿಮ್ ಫ್ಯೂಚರ್ ಅಂತೂ ತುಂಬಾ ಸಕ್ಸಸ್ ಇದೆ ಇಲ್ಲಿ. ಓಕೆನಾ? ಈ ಡಿಸ್ಟರ್ಬ್ ಇಂದ ನೀವು ಹೊರಗ್ ಬನ್ನಿ ಫಸ್ಟ್. ಈ ಡಿಸ್ಟರ್ಬ್ ಇಂದ ಎಲ್ಲ ನೀವು ಹೊರಗ್ ಬಂದ್ರೆ ಸಕ್ಸಸ್ ಆಗುತ್ತೆ. ಓಕೆನಾ? ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗ್ ರೆಸೊನೇಟ್ ಆಗಿಲ್ಲ ಅವರು ಬಿಟ್ಬಿಡಿ. ಅಂಡ್ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಅಂತ ಅಂದ್ರೆ ವಿಡಿಯೋ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂಬರ್ನ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಪಡ್ಕೋಬಹುದು. ಓಕೆನಾ ಗೈಸ್? ಬಾಯ್.